ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್. ಫ್ರೆಂಡ್ಸ್, ಬನ್ನಿ ಈ ವಿಡಿಯೋದಲ್ಲಿ ನಿಮಗೆ ಒಂದು ರೀಸೇಲ್ ಬಿಲ್ಡಿಂಗ್ ಅನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು 3 years ಓಲ್ಡ್ ರೀಸೇಲ್ ಬಿಲ್ಡಿಂಗ್ ನೀವು ನೋಡ್ತಾ ಇದ್ರಲ್ಲ, ಈ ಬಿಲ್ಡಿಂಗ್ ಫ್ರೆಂಡ್ಸ್. ಈ ಬಿಲ್ಡಿಂಗ್ ಲೊಕೇಶನ್ ಬಂದ್ಬಿಟ್ಟು ಫ್ರೆಂಡ್ಸ್ ನೆಲಮಂಗಲ ಟೌನಿಂದ ಜಸ್ಟ್ 1.2 ಕಿಲೋಮೀಟರ್ ಲೊಕೇಶನಲ್ಲಿ ಇದೆ. ಹ್ಯಾಪಿ ಲೇಔಟಲ್ಲಿ ಇರುವಂತಹ ಈ ಬಿಲ್ಡಿಂಗ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಇದು ಡೂಪ್ಲೆಕ್ಸ್ ಹೌಸ್. ಮೆಜರ್ಮೆಂಟ್ ಬಂದು 20 feet ವಿಡ್ತು, 40 feet ಲೆಂತು, ನಾರ್ತ್ ಫೇಸ್ ಇರುವಂಥದ್ದು ಫ್ರೆಂಡ್ಸ್. ಇದು ಮೆಜೆಸ್ಟಿಕ್ನಿಂದ 25 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೆ. ಇದು ಬೆಂಗಳೂರಿನ ಮೆಜೆಸ್ಟಿಕ್ಕಿಂದ ನೆಲಮಂಗಲ ಟೌನಿಂದ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂಥ ಈ ಮನೆ ನೀವು ನೋಡ್ಬೋದು. ಇದು ಡೂಪ್ಲೆಕ್ಸ್ ಹೌಸ್. 20 ವಿಡ್ತ್, 40 ಲೆಂತ್, ನಾರ್ತ್ ಫೇಸ್ ಇರುವಂಥ ಬಿಲ್ಡಿಂಗ್ ಫ್ರೆಂಡ್ಸ್. ಗ್ರೌಂಡ್ ಫ್ಲೋರ್ ಅಂಡ್ ಫಸ್ಟ್ ಫ್ಲೋರ್ ಡೂಪ್ಲೆಕ್ಸ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್. ಇದು ಲ್ಯಾಂಡ್ ಕನ್ವರ್ಷನ್ ಲ್ಯಾಂಡ್. ಈ ಖಾತಾ ಆಗಿರುತ್ತೆ. ಕನ್ವರ್ಷನ್ ಲ್ಯಾಂಡ್ ಓನ್ಲಿ ಕನ್ವರ್ಷನ್ ನೋಡ್ಬೋದು ಫ್ರೆಂಡ್ಸ್. ಇದು ಪಾರ್ಕಿಂಗ್ ಅಲ್ಲಿ ಒಂದು 2 2 ವೀಲರ್ ಅಂತ ಒಂದು ಸ್ಪೇಸ್ ಮಾಡಿದ್ದಾರೆ ನೋಡಿ. ಫ್ರಂಟ್ ಅಲ್ಲಿ ಈ ತರ ಒಂದು ಲುಕ್ ಇದೆ ಫ್ರೆಂಡ್ಸ್. ಫ್ರಂಟ್ ವ್ಯೂ ಈ ತರ ಇದೆ. ಇದು ಈ ಖಾತಾ ವಾಟರ್ ಫೆಸಿಲಿಟಿ, CMC ಇಂದ ವಾಟರ್ ಫೆಸಿಲಿಟಿ ಇದೆ. ಪ್ಲಸ್ ಲೇಔಟಲ್ಲೂ ಸಪ್ರೇಟ್ ಆಗಿ ಬೋರ್ವೆಲ್ ಇರುವಂಥದ್ದು. ಇದು ನೆಲಮಂಗಲದಿಂದ ದೊಡ್ಡಬಳ್ಳಾಪುರ ಹೋಗುವಂಥ ರೋಡಲ್ಲಿ ಈ ಲೇಔಟ್ ಇರುವಂಥದ್ದು. ಹ್ಯಾಪಿ ಲೇಔಟಲ್ಲಿರುವಂಥ ಈ ಡೂಪ್ಲೆಕ್ಸ್ ಹೌಸ್ 3 years ಓಲ್ಡ್, 3 ವರ್ಷದ ಹಳೆ ಮನೆ. ಜಸ್ಟ್ 3 years ಓಲ್ಡ್. ಸೊ ಇದು ಓನಾಗಿರೋ ಕಟ್ಕೊಂಡಿರೋದು. ಇದು ನಾಟ್ ಫಾರ್ ಸೇಲ್ ಬಿಲ್ಡಿಂಗ್ ಕಟ್ಟಿಲ್ಲ. ಇದು ನೋಡ್ಬಾರ್ದು ಫ್ರೆಂಡ್ಸ್. ಈಗ ನಾವು ಎಂಟ್ರಿ ಆಗಿದ್ವಿ. ಸೊ ಒಳಗಡೆ ಈ ಥರ ವ್ಯೂ ಇದೆ ಫ್ರೆಂಡ್ಸ್. 2 ಕಡೆ ಸೋಫಾ ಹಾಕಿದ್ದಾರೆ. ಫ್ರಂಟಲ್ಲಿ ಸಿಂಗಲ್ ವಿಂಡೋ ಒಂದು ಇಟ್ಟಿದ್ದಾರೆ. ಡೋರ್ ಅಟ್ಯಾಚ್ಡ್ ಇಲ್ಲ, ಸಪ್ರೇಟ್ ಅಡ್ಡ ಇದ್ದಿದೆ ವಿಂಡೋ. ಸೊ SS ಹ್ಯಾಂಡ್ ರೈಲಿಂಗ್ಸ್ ಹಾಕಿದ್ದಾರೆ ಫ್ರೆಂಡ್ಸ್, ನೋಡ್ಬೋದು ನೀವು ಅಲ್ಲಿ ನೋಡಿ. ಒಂದು ಕಾಫಿ ಬ್ರೌನ್ TV ಯೂನಿಟ್ ಅನ್ನು ಮಾಡಿದ್ದಾರೆ ಫ್ರೆಂಡ್ಸ್. ಕಾಫಿ ಬ್ರೌನ್ ಕಲರ್ ಇರುವಂಥದ್ದು. ಹಾಗೆ ಇಲ್ಲಿ ನೋಡಿ 4 ವಿಂಡೋ ಇಟ್ಟಿದ್ದಾರೆ. ಸೈಡಲ್ಲಿ ಅಗಲವಾದ ವಿಂಡೋಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್. ನೋಡ್ಬೋದು ನೀವು. ಈ TV ಯೂನಿಟ್ ಅಲ್ಲಿ ಇಲ್ಲಿ ಒಂದು ಸ್ಟೋರೇಜ್ ಏರಿಯಾ ಮಾಡಿದ್ದಾರೆ ನೋಡಿ. TV ಪಕ್ಕದಲ್ಲೇ ಒಂದು ಸ್ಟೋರೇಜ್, ಇದು ಸ್ಟೇರ್ ಕೇಸ್ ಹಿಂಭಾಗದಿಂದ ಸ್ಟೋರೇಜ್ ಮಾಡಿದ್ದಾರೆ ನೋಡಿ. ಪೂಜಾ ರೂಮ್ ಈ ತರ ಇದೆ ಫ್ರೆಂಡ್ಸ್. ನೋಡಿ, ಪೂಜಾ ರೂಮ್ ಡೋರ್ಸ್ ಈ ತರ ಒಂದು ಡಿಸೈನ್ ಡೋರ್ಗಳನ್ನು ಇಟ್ಟಿದ್ದಾರೆ, ನೋಡ್ತಾ ಇದ್ದೀರಾ. ಪೂಜಾ ರೂಮ್ ಒಳಗಡೆ ಒಂದು ಶಿವ ಪಾರ್ವತಿ ಗಣೇಶ ಇರುವಂಥ ಒಂದು ಫೋಟೋವನ್ನ ಟೈಲ್ಸ್ನೆಲ್ಲ ಹಾಕಿದ್ದಾರೆ. ಟೈಲ್ಸ್ ಅಲ್ಲಿ ಡಿಸೈನ್ ಮಾಡಿರುವಂಥ ಫೋಟೋ ಹಾಕಿದ್ದಾರೆ ಫ್ರೆಂಡ್ಸ್. ನೋಡಿ, ನೋಡ್ಬೋದು ಫ್ರೆಂಡ್ಸ್. ಇದು ಕಿಚನ್ ಏರಿಯಾದಲ್ಲಿ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ ಫ್ರೆಂಡ್ಸ್. ಫ್ರೀಡಮ್ ಆಗಿರುವಂಥ ಒಂದು ಕಿಚನ್ ನೀಟಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಮೋಸ್ಟ್ಲಿ 10x10 ಕಿಚನ್ ಏರಿಯಾ ಇದೆ ಫ್ರೆಂಡ್ಸ್. ಕಿಚನ್ ಏರಿಯಾದಲ್ಲಿ ಒಂದು 3 ಅಗಲವಾದ ವಿಂಡೋಗಳನ್ನು ಇಟ್ಟಿದ್ದಾರೆ, ನೋಡ್ಬೋದು ನೀವು. 1.5 feet ಸಾಲಿಡ್ ವಾಶ್ ಬೇಸಿನ್ ಇಟ್ಟಿದ್ದಾರೆ ನೋಡಿ. ಯುಟಿಲಿಟಿ ಇದೆ ಫ್ರೆಂಡ್ಸ್.
ಕಿಚನ್ನಲ್ಲಿ ಯುಟಿಲಿಟಿ ಏರಿಯಾ ಇದೆ. ನೋಡಿ ನೀವು ಇಲ್ಲಿ ಒಂದು ಸ್ಟೋರೇಜ್ ಏರಿಯಾಗಳನ್ನು ಮಾಡಿದ್ದಾರೆ. ಸೊ ವಾಲಲ್ಲಿ ಸಮೇತ ಸ್ಟೋರೇಜ್ಗಳನ್ನು ಮಾಡಿದ್ದಾರೆ. ನೋಡಿ ಕಿಚನ್ನಲ್ಲಿ ಈ ಥರ ಒಂದು ಶೆಲ್ಫ್ಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್. ಒಂದು 2 ಶೆಲ್ಫ್ಗಳನ್ನು 2 ಸ್ಟೆಪ್ ಶೆಲ್ಫ್ ಕಲ್ಲುಗಳನ್ನು ಇಟ್ಟಿದ್ದಾರೆ. ಸೊ ಚಿಕ್ಕ ಪುಟ್ಟ ಬಾಕ್ಸ್ಗಳೆಲ್ಲ ಇಡೋದಕ್ಕೆ. ಸೊ ಕೆಳಗಡೆ ಒಂದು ಅಲ್ಮೇರಾ ಟೈಪ್ ಮಾಡಿಬಿಟ್ಟು ಸೊ ಇದರಲ್ಲಿ ಬಾಕ್ಸ್ಗಳನ್ನು ಇಡೋಕ್ಕೆ ಸ್ಟೋರೇಜ್ ಏರಿಯಾ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ವಿಂಡೋಸ್ ಹಾಗೂ ಫ್ರಿಡ್ಜ್ ಪಾಯಿಂಟನ್ನು ವಾಶ್ ಬೇಸಿನ್ ಪಕ್ಕದಲ್ಲಿ ಮಾಡಿದ್ದಾರೆ. ಗ್ಯಾಸ್ ಲೈನನ್ನು ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಈ ಥರ ಒಂದು ವೈಟ್ ಫಿನಿಶಿಗೆ ಇರುವಂಥ ಒಂದು ಟೈಲ್ಸ್ಗಳನ್ನು ಹಾಕಿದ್ದಾರೆ ಫ್ರೆಂಡ್ಸ್. ನೋಡಿ ಕಿಚನ್ನಲ್ಲಿ ಸ್ಟೋರೇಜ್ ಏರಿಯಾ ಈ ಥರ ಇದೆ. ನೀವು ನೋಡ್ಬೋದು ಫ್ರೆಂಡ್ಸ್, ಕಿಚನ್ ಸ್ಟೋರೇಜ್ ಏರಿಯಾ ಈ ಥರ ಇದೆ. ಚಿಮಿನಿ ಹಾಕೋದಕ್ಕೆ ಅಲ್ಲಿ ಗ್ಯಾಪ್ ಮಾಡಿಬಿಟ್ಟು ಚಿಮಿನಿಯಿಂದ ಎಕ್ಸಿಟ್ಗೆ ಪೈಪ್ ಹಾಕೋದಕ್ಕೆ ಗ್ಯಾಪ್ ಮಾಡಿದ್ದಾರೆ. ಒಂದು 25 mm ಥಿಕ್ನೆಸ್ ಇರುವಂಥ ಒಂದು ಶೆಲ್ಫ್ ಕಲ್ಲನ್ನು ಇಟ್ಟಿದ್ದಾರೆ ನೋಡಿ. ಹಾಗೂ ಬಾಸ್ಕೆಟನ್ನು ನೀವು ನೋಡ್ತಾ ಇರ್ಬೋದು. ಬಾಸ್ಕೆಟಲ್ಲಿ ಸ್ಟೋರೇಜ್ ಏರಿಯಾಗಳು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಇದು ಯುಟಿಲಿಟಿ ಏರಿಯಾ. ಸೊ ಇಲ್ಲಿಂದನೂ ಒಳ್ಳೆ ಗಾಳಿ ಬೆಳಕು ಬರೋ ಥರ ಒಂದು ವೆಂಟಿಲೇಷನ್ಸ್ ಚೆನ್ನಾಗಿದೆ ನೋಡಿ. ಸಿಲಿಂಡರ್ಗಳನ್ನು ಇಲ್ಲೇ ಗ್ರೌಂಡ್ ಫ್ಲೋರಲ್ಲಿ ಇಟ್ಬಿಟ್ಟಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಅಲ್ಲಿಂದ ಕನೆಕ್ಷನ್ ಮಾಡಿದ್ದಾರೆ ನೋಡಿ. ಗ್ರಿಲ್ ಎಲ್ಲ ವರ್ಕ್ ಇದೆ, ಎಲ್ಲ ಕವರೇಜ್ ಇದೆ, ಸೇಫ್ಟಿ ಎಲ್ಲ ಇದೆ. ಸೊ ಒಳಗಡೆ ಯಾರು ಎಂಟ್ರಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಯುಟಿಲಿಟಿ ಏರಿಯಾದಲ್ಲಿ ನೋಡಿ ಈ ಥರ ಒಂದು ಸ್ಪೇಸ್ ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಫುಲ್ಲಿ ಗೇಟೆಡ್ ಗ್ರಿಲ್ಡ್ ಸೇಫ್ಟಿ ಇದೆ ಫ್ರೆಂಡ್ಸ್. ಈ ಬಿಲ್ಡಿಂಗು ನೆಲಮಂಗಲ ಟೌನಿಂದ ದೊಡ್ಡಬಳ್ಳಾಪುರ ಹೋಗುವಂಥ ರೋಡಲ್ಲಿ, ಜಸ್ಟ್ ನೆಲಮಂಗಲ ಬಸ್ ಸ್ಟಾಪಿಂದ BMTC KSRTC ಬಸ್ ಸ್ಟಾಪಿಂದ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಲೇಔಟ್ ಇದೆ. ಸೊ ಲೇಔಟ್ ಎಂಟ್ರಿ ಆದಮೇಲೆ ಈ ಬಿಲ್ಡಿಂಗಿಗೆ ರೀಚ್ ಆಗೋದಕ್ಕೆ 200 ಮೀಟರ್ ಇದೆ ಫ್ರೆಂಡ್ಸ್. ಹ್ಯಾಪಿ ಲೇಔಟ್ ಅಂತ ಲೇಔಟ್ ಹೆಸರು. ಸೊ ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ನಿಯರ್ ಕೃಷ್ಣ ಸಾಮಿಲ್ ಅಂತ ಹೇಳ್ಬಿಟ್ಟು ಇದೆ. ಆ ಸಾಮಿಲ್ ಹತ್ರ ಈ ಲೇಔಟ್ ಬರ್ತಕ್ಕಂಥದ್ದು ಮೇನ್ ರೋಡಲ್ಲಿ ನೋಡಿ ಫ್ರೆಂಡ್ಸ್. SS ಅನ್ನು ಯೂಸ್ ಮಾಡಿದ್ದಾರೆ ಎಂಟ್ರೆನ್ಸ್ಗೆ ನೋಡಿ. 3 ಪೈಪ್, ಸ್ಮಾಲ್ ಮತ್ತು ಒಂದು ಬಿಗ್ ಪೈಪ್ ಹಾಕಿರುವಂಥದ್ದು. ಪ್ಲಸ್ ಇದು ಚೈನ್ ಮೆಟ್ಲು ಫ್ರೆಂಡ್ಸ್. ಚೈನ್ ಮೆಟ್ಲು ಮಾಡಿರುವಂಥದ್ದು. ಚೈನ್ ಮೆಟ್ಲು ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೂ ಇದ್ರ ಕಾಸ್ಟೂ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಚೈನ್ ಮೆಟ್ಲು ಮಾಡ್ಬೇಕಂದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ ನೋಡಿ. ಗ್ಯಾಲರಿ ವ್ಯೂ ಇದೆ ಲೆಫ್ಟ್ ಸೈಡಲ್ಲಿ. ನೀವು ಎಂಟ್ರಿ ಆಗ್ತಾ ನೋಡಿ